ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಆತ್ಮಹತ್ಯೆ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಇದರಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆಯಲ್ಲ. ಈ ಫೈನಾನ್ಸ್ ಕಟ್ಟಕ್ಕೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಬೇಕು ಅಂತ ಹೇಳಿ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರೋದಕ್ಕೆ ಡಿಸೈಡ್ ಮಾಡಿತ್ತಲ್ಲ. ಈಗಾಗಲೇ ಸಿಎಂ ಸುಗ್ರೀವಾಜ್ಞೆ ಕರಡು ಪ್ರತಿ ರವಾನೆಯಾಗಿದೆ ರಾಜ್ಯಪಾಲರಿಗೆ. ಸಿಎಂ ಅವರು ಒಂದು ಒಪ್ಪಿಗೆ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ರವಾನೆ ಮಾಡಿ ಕಳಿಸಿ ಅವರಿಗೆ ಅಂತ ಒಂದೇ ಒಂದು ಮಾತು ಹೇಳಬೇಕು. ಅದು ಹೇಳಿಬಿಟ್ರೆ ಇವತ್ತೇ ರಾಜ್ಯಪಾಲರಿಗೆ ಅದು ಹೋಗುತ್ತೆ. ರಾಜ್ಯಪಾಲರು ಅದನ್ನು ನೋಡಿ ಇವತ್ತೇ ಏನಾದರೂ ಅಂಕಿತ ಹಾಕಿದ್ರೆ ಇವತ್ತಿಂದನೇ ಆ ಸುಗ್ರೀವಾಜ್ಞೆ ಜಾರಿ ಆಗುತ್ತೆ. ಮೂಗುದಾರ ಹಾಕಬೇಕು ಈ ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ. ಏಕಾಏಕಿ ಮನೆಗೆ ಬಂದು ಅಕ್ಕಪಕ್ಕದವ್ರ ಮನೆ ಮುಂದೆ ಮನ ಮರ್ಯಾದೆ ಹರಾಜಾಕುವಂಥ ಆ ಮೈಕ್ರೋ ಫೈನಾನ್ಸ್ಗಳ ಸಿಬ್ಬಂದಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಎಗ್ಗಿಲ್ಲದೆ ಸಾಗ್ತಾ ಇದೆ ಇವರ ಆಡಂಬರ, ಜೊತೆಗೆ ಅವರ ಒಂದು ಕಿರುಕುಳ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜನ ಮೃತಪಟ್ಟಿರೋದನ್ನು ನಾವು ಗಮನಿಸಿದ್ದೀವಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಒಬ್ಬ ಸರ್ಕಾರಿ ಸ್ಕೂಲ್ ಟೀಚರು ಮರ್ಯಾದೆ ಗಂಜಿ ನದಿಗೆ ಬಿದ್ದು ಹಾರ್ವಿ ಸಾವನ್ನಪ್ಪಿಟ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ನೇಣು ಹಾಕೊಂಡು ಸತ್ರು, ಒಂದಷ್ಟು ಜನ ನೇಣು ಬಿಗಿದುಕೊಂಡು ಸತ್ರು, ವಿಷ ಕುಡಿಸತ್ರು. ಒಂದಷ್ಟು ಜನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿನ ಮೈಕ್ರೋ ಫೈನಾನ್ಸಿಗೆ ಬಂದು ಮನೆಗೆ ಬೀಗ ಹಾಕಿ ಮನೆಯಿಂದ ಆಚೆಗೆ ಹಾಕ್ಬಿಟ್ಟಿದ್ದಾರೆ. ಸಾಲ ಕಟ್ಟಲೇಬೇಕು, ಕಟ್ಟಿಲ್ಲ ಅಂತಂದರೆ ಮನೆ ಸೀಸ್ ಮಾಡ್ತೀವಿ ಅಂತ. ಆಮೇಲೆ ಮನೆ ಗೋಡೆ ಮೇಲೆ ಬರೆಯೋದು, ಇವರು ಮೈಕ್ರೋ ಫೈನಾನ್ಸಿನ ಸಾಲ ತಗೊಂಡಿದ್ದಾರೆ, ಸಾಲ ತೀರಿಸಿಲ್ಲ, ಹಾಗಾಗಿ ಮನೆಯನ್ನು ಸೀಸ್ ಮಾಡಲಾಗಿದೆ ಅಂತ ಬರೆದು ಬಿಡೋದು. ಗ್ರಾಮದಲ್ಲಿ ಇರ್ತಾರೆ, ಎಲ್ಲರ ಮುಂದೆ ಆ ಮನೆ ಗೋಡೆ ಮೇಲೆ ಅಷ್ಟು ದೊಡ್ಡದಾಗಿ ಬರೆದ್ರೆ ಏನಾಗಬೇಡ ಅವ್ರ ಪರಿಸ್ಥಿತಿ. ಸೊ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಸುಗ್ರೀವಾಜ್ಞೆ ಜಾರಿಗೆ ತರಲಾಗಕ್ಕೆ, ಜೊತೆಗೆ ಕರಡು ಪ್ರತಿ ಕೂಡ ಸಿದ್ಧ ಆಗಿದೆ. ಇದು ಇವತ್ತು ರವಾನೆ ಆಗುತ್ತೆ ರಾಜ್ಯಪಾಲರಿಗೆ. ಅವ್ರ ಅಂಕಿತ ಹಾಕಿದ್ರೆ ಇವತ್ತೇ ಜಾರಿ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ಈಗಾಗಲೇ ಸುಗ್ರೀವಾಜ್ಞೆಯ ಕರಡು ಪ್ರತಿ ರೆಡಿ ಆಗಿದೆ. ಸಿದ್ದರಾಮಯ್ಯನವರು ಅಕಸ್ಮಾತ್ ಇವತ್ತೇ ಸೂಚನೆ ಕೊಟ್ಟರೆ ಇವತ್ತೇ ರಾಜ್ಯಪಾಲರಿಗೆ ಹೋಗುತ್ತೆ. ಅವರು ಪರಿಶೀಲನೆ ಮಾಡಿ ಇವತ್ತೇ ಏನಾದರೂ ಜಾರಿ ಆಗುವಂಥ ಚಾನ್ಸಸ್ ಇದೆಯಾ? ಶರತ್, ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಆತ್ಮಹತ್ಯೆಗಳು ಆಗಿತ್ತು. ಸೊ ಈ ಒಂದು ಮೈಕ್ರೋ ಫೈನಾನ್ಸ್ಗೆ ಏನು ಬ್ರೇಕನ್ನು ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದೆ. ಹಾಗೆ ಏನು ಕಳೆದ ಶನಿವಾರವೂ ಕೂಡ ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ. ಆ ಒಂದು ಸಭೆಯಲ್ಲೂ ಕೂಡ ಒಂದು ಕರಡು ಪ್ರತಿಯನ್ನು ರೆಡಿ ಮಾಡಿರುವಂಥದ್ದು. ಈ ಒಂದು ಮೈಕ್ರೋ ಫೈನಾನ್ಸ್ಗೆ ಯಾವೆಲ್ಲ ರೀತಿಯಲ್ಲಿ ಮೂಗುದಾರ ಹಾಕಬೇಕು, ಯಾವೆಲ್ಲ ಕ್ರಮಗಳನ್ನ ತರಬೇಕು ಅಂತ ಹೇಳಿ ಒಂದು ಕರಡು ಪ್ರತಿಯನ್ನು ರೆಡಿ ಮಾಡಿರುವಂಥದ್ದು. ಆ ಒಂದು ಕರಡು ಪ್ರತಿಯನ್ನು ಸದ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಲಾಗಿದೆ. ಆ ಒಂದು ಕರಡು ಪ್ರತಿಯಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಅವರು ಇವಾಗ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಸಿಎಂ ಇವತ್ತು ಸೂಚನೆಯನ್ನು ಕೊಟ್ಟರೆ ಆ ಒಂದು ಕರಡು ಪ್ರತಿಯನ್ನು ರಾಜ್ಯಪಾಲರಿಗೆ ನೀಡಲಾಗುತ್ತೆ. ಆ ಒಂದು ರಾಜ್ಯಪಾಲರಿಗೆ ನೀಡಿದ ನಂತರ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗೆ ಯಾವೆಲ್ಲ ರೀತಿಯಲ್ಲಿ ಸುಗ್ರೀವಾಜ್ಞೆಯನ್ನು ತರಬೇಕು ಅನ್ನೋದು ಇನ್ನೆರಡು ಮೂರು ದಿನಗಳಲ್ಲಿ ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.